ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್. ಮೊದಲನೇದಾಗಿ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಒತ್ತುವ ಮೂಲಕ ಯಾವಾಗಲೂ ನಮ್ಮ ಜೊತೆ ನೋಟಿಫೈ ಆಗಿರಿ. ಈಗಾಗಲೇ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಏನು ಕಲಿಯೋಣ ಅಂತಂದರೆ CTET ಆ್ಯಂಡ್ KRTTಗೆ ಉಪಯೋಗವಾಗುವಂತಹ ಪೆಡಗಾಗಿ ಕ್ವಶನ್ಸ್ನ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಚರ್ಚಿಸೋಣ. ಇದು ಈಗಾಗಲೇ KRTT ಕೂಡ ಕರೆಯುವಂತಹ ಒಂದು ಸಂಭವ ಬಂದಿದೆ ಆ್ಯಂಡ್ CTET ಎಕ್ಸಾಮ್ ಅಂತೂ ಇಯರ್ ಇದೆ. ಸೊ ಹೀಗಾಗಿ ನಾನು ಇವತ್ತು 15 ಕ್ವಶನ್ಸ್ನ, ತುಂಬ ಇಂಪಾರ್ಟೆಂಟ್ ಅಂತ ಕ್ವಶನ್ಸ್ನ ಚರ್ಚಿಸ್ತೀನಿ. ಯಾರು CTETಗೆ ಆ್ಯಂಡ್ KRTTಗೆ ಪ್ರಿಪೇರ್ ಆಗ್ತಾ ಇದ್ದೀರೋ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಲ್ಲದೆ ಕೊನೆವರೆಗೂ ಕೂಡ ನೋಡಿ. ನೀವು ಕಾನ್ಸೆಪ್ಟನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಈಸಿಯಾಗಿ ಅವರು ಯಾವುದೇ ರೀತಿ ಕ್ವಶನ್ಸ್ನ ಉಲ್ಟಾ ಪುಲ್ಟಾ ಮಾಡಿ ಕೇಳಿದರೂ ಕೂಡ ನೀವು ಆನ್ಸರ್ನ ಚೂಸ್ ಮಾಡ್ಬೋದು. ಆ ರೀತಿ ನಿಮಗೆ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಈಗ CTETಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರಿಗೂ ಕೂಡ ಈ ವಿಡಿಯೋನ ನೀವು ಶೇರ್ ಮಾಡಿ, ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ. ಸೊ ಈಗ ಫಸ್ಟ್ ಕ್ವಶನ್ನ ನೋಡೋಣ. ಫಸ್ಟ್ ಕ್ವಶನ್: ಟೀಚರ್ ಡಿವೈಸ್ ಹರ್ ಕ್ಲಾಸ್ ಇಂಟು ಪೇರ್ಸ್ ಟು ಎಕ್ಸ್ಚೇಂಜ್ ದೇರ್ ನೋಟ್ಬುಕ್ಸ್ ಆ್ಯಂಡ್ ಮೇಕ್ ಕರೆಕ್ಷನ್ಸ್ ಆ್ಯಸ್ ಪರ್ ದ ಡೈರೆಕ್ಷನ್ ಆಫ್ ದ ಟೀಚರ್. ವಾಟ್ ಡಸ್ ಶಿ ಡು? ಇಲ್ಲಿ ಟೀಚರ್ ಏನು ಮಾಡ್ತಾ ಇದ್ದಾರೆ ಅಂದರೆ ಗುಂಪುಗಳನ್ನು ಮಾಡಿದ್ದಾರೆ. ಈಗ ನಾವು ಚಿಕ್ಕವರಿದ್ದಾಗ ಅಂದರೆ ನಮ್ಮ ಸ್ಕೂಲ್ ಟೈಮ್ನಲ್ಲಿ ಏನು ಮಾಡ್ತಾಯಿದ್ರು ಮ್ಯಾಮ್, ಏನೋ ಒಂದು ವರ್ಕನ್ನು ನಮಗೆ ಕೊಟ್ಟಾಗ ನಾವು ಅದನ್ನು ಬರೆದಿದ್ದ ಮೇಲೆ ನಾವು ಎಕ್ಸ್ಚೇಂಜ್ ಮಾಡಲಿಕ್ಕೆ ಕೊಡ್ತಾಯಿದ್ರು. ಅಂದರೆ ಈಗ ಡಿಕ್ಟೇಷನ್ ವರ್ಡ್ಸ್ನ ಅವ್ರು ಹೇಳ್ತಾಯಿದ್ರು, ಶಬ್ದಗಳನ್ನು ಒಂದು 20 ಶಬ್ದಗಳನ್ನ ಹೇಳಿದ ಮೇಲೆ ಏನು ಮಾಡ್ತಾಯಿದ್ರು, ನಮ್ಮ ಬುಕ್ಕನ್ನು ಪಕ್ಕದವ್ರಿಗೆ, ಅವ್ರ ಪಕ್ಕದವ್ರ ಬುಕ್ಕನ್ನು ನಾವು ಈ ರೀತಿ ಚೆಕ್ ಮಾಡೋದು. ಇದರಲ್ಲಿ ಶಿಕ್ಷಕರು ಚೆಕ್ ಮಾಡಿರಲ್ಲ, ಇಲ್ಲಿ ನಾವು ಅಂದರೆ ಪಿಯರ್ಸ್, ಫ್ರೆಂಡ್ಸ್, ನಮ್ಮ ಗೆಳೆಯರೇ ಚೆಕ್ ಮಾಡ್ತಾರೆ. ಸೊ ಇದಕ್ಕೆ ಏನಂತ ಕರೀತಾರೆ? ಇಲ್ಲಿ ಟೀಚರ್ ಆದವರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಎ ಗ್ರೂಪ್ ಅಸೆಸ್ಮೆಂಟ್, ಆಪ್ಷನ್ ಬಿ ಕರೆಕ್ಷನ್, ಆಪ್ಷನ್ ಸಿ ಅಸೆಸ್ಮೆಂಟ್, ಆಪ್ಷನ್ ಡಿ ಪಿಯರ್ ಅಸೆಸ್ಮೆಂಟ್. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಪಿಯರ್ ಅಸೆಸ್ಮೆಂಟ್. ಅಂದರೆ ಇಲ್ಲಿ ಸ್ನೇಹಿತರಿಗೆ ಕೊಡಲಿಕ್ಕೆ ಹೇಳಿದ್ದಾರೆ ಬುಕ್ಸನ್ನು, ಅವರೇ ಚೆಕ್ ಮಾಡುವುದಂತ. ಸೊ ಹೀಗಾಗಿ ಇಲ್ಲಿ ಪಿಯರ್ ಅಸೆಸ್ಮೆಂಟ್ ಈಸ್ ದ ರೈಟ್ ಆನ್ಸರ್. ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್: ರಿಟರ್ನ್ ಡಿಸ್ಕ್ರಿಪ್ಷನ್ ಆಫ್ ಅ ಚೈಲ್ಡ್ಸ್ ಪ್ರೋಗ್ರೆಸ್ ದ್ಯಾಟ್ ಅ ಟೀಚರ್ ಕೀಪ್ಸ್ ಆನ್ ಅ ಡೇ ಟು ಡೇ ಬೇಸಿಸ್ ಈಸ್. ಇದು ತುಂಬ ಇಂಪಾರ್ಟೆಂಟ್. ಆ್ಯನೆಕ್ಡೋಟಲ್ ಮತ್ತು ಪೋರ್ಟ್ಫೋಲಿಯೋ ಅಂತ ಈ ಟರ್ಮ್ಸ್ ಬರುತ್ತೆ. ಇದು CDPಯಲ್ಲಿ ಕೂಡ ಕೇಳುತ್ತಾರೆ. ಕನ್ನಡದಲ್ಲಿ ಆ್ಯನೆಕ್ಡೋಟಲ್ಗೆ ಉಪಾಖ್ಯಾನ ಅಂತ ಕರೀತಾರೆ, ಪೋರ್ಟ್ಫೋಲಿಯೋ ಅಂತಲೇ ಕರೀತಾರೆ. ಎರಡು ಕ್ವಶನ್ಸ್ ಕೂಡ ನಿಮಗೆ TETಯಲ್ಲೂ ಕೇಳ್ತಾರೆ ಆ್ಯಂಡ್ CTETಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಈಗ ಇದಕ್ಕೆ ಏನು ಉತ್ತರ ಆಗುತ್ತೆ ಅಂತ ನೋಡೋಣ. ಆಪ್ಷನ್ ಎ ರೂಬ್ರಿಕ್, ಆಪ್ಷನ್ ಇ ಆ್ಯನೆಕ್ಡೋಟಲ್ ರೆಕಾರ್ಡ್, ಆಪ್ಷನ್ ಸಿ ಪೋರ್ಟ್ಫೋಲಿಯೋ, ಆಪ್ಷನ್ ಡಿ ರೇಟಿಂಗ್ ಸ್ಕೇಲ್. ಇಲ್ಲಿ ಆ್ಯನೆಕ್ಡೋಟಲ್ ರೆಕಾರ್ಡ್ ಇದು ಸರಿಯಾದ ಉತ್ತರ ಆಗುತ್ತೆ. ಆ್ಯನೆಕ್ಡೋಟಲ್ ರೆಕಾರ್ಡ್ ಅಂತ ಅಂದರೆ ಒಂದು ಮಗುವಿನ ಬಿಹೇವಿಯರ್, ಅಟಿಟ್ಯೂಡ್, ಇದನ್ನು ನಾವು ಒಂದು ಬುಕ್ಸ್ನಲ್ಲಿ ಅವ್ರ ಪ್ರೋಗ್ರೆಸ್ಸನ್ನು ಡೇ ಟು ಡೇ ಏನು ಮಾಡ್ತೀವಿ ಅದನ್ನು ಬರಿತಾ ಹೋಗ್ತೀವಿ ನಾವು, ಅದಕ್ಕೆ ಆ್ಯನೆಕ್ಡೋಟಲ್ ಅಂತಾರೆ. ಪೋರ್ಟ್ಫೋಲಿಯೋ ಅಂತ ಕೂಡ ಇದೆ, ಅದು ಕ್ವಶನ್ ಕೂಡ ನಾನು ನೆಕ್ಸ್ಟ್ ಹಾಕಿದ್ದೀನಿ. ಅಲ್ಲಿ ಕ್ವಶನ್ ಬಂದಾಗ ಪೋರ್ಟ್ಫೋಲಿಯೋ ಅಂದರೆ ಏನು ಅಂತ ನಾನು ನಿಮಗೆ ವಿವರಣೆಯನ್ನು ಕೊಡ್ತೀನಿ. ಆ್ಯನೆಕ್ಡೋಟಲ್ ಇಷ್ಟು ನೆನ್ಪಿಟ್ಕೊಳ್ಳಿ, ಅವ್ರ ಬಿಹೇವಿಯರ್, ಅಟಿಟ್ಯೂಡ್, ಪ್ರೋಗ್ರೆಸ್ಸನ್ನು ಚೆಕ್ ಮಾಡ್ತಾರೆ. ಇದು ಕ್ಲಾಸ್ ರೂಮ್ಗೆ ಸಂಬಂಧಪಟ್ಟಲ್ಲ, ಕ್ಲಾಸ್ ರೂಮ್ ಬಿಟ್ಟು ಹೊರಗಡೆ ಬಿಹೇವಿಯರ್ ಎಲ್ಲ ಇದರಲ್ಲಿ ಒಳಗೊಂಡಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯನೆಕ್ಡೋಟಲ್ ಮತ್ತು ಪೋರ್ಟ್ಫೋಲಿಯೋ ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಏನು ಚೆಕ್ ಮಾಡ್ತಾರೆ? ಬಿಹೇವಿಯರ್ ಆ್ಯಂಡ್ ಅಟಿಟ್ಯೂಡ್. ಇನ್ನು ಥರ್ಡ್ ಕ್ವಶನ್: while assessing a student, the teacher should compare the progress of a child. ಈಗ ನಾವು ಮಕ್ಕಳನ್ನು ಅಸೆಸ್ ಮಾಡ್ತಾ ಇದ್ದೀವಿ, ಅವರ ಮೌಲ್ಯವನ್ನು ನೋಡ್ತಾ ಇದ್ದೀವಿ ಅಂದಾಗ ಯಾವುದ್ರ ಜೊತೆ ಟೀಚರ್ ಅವ್ರ ಪ್ರಗತಿಯನ್ನು ಯಾವುದ್ರ ಜೊತೆ ಕಂಪೇರ್ ಮಾಡಬೇಕು? ಆಪ್ಷನ್ ಎ ವಿತ್ ದೋಸ್ ಹೂ ಲರ್ನ್ ಫಾಸ್ಟ್, ಯಾರು ಫಾಸ್ಟಾಗಿ ಲರ್ನ್ ಮಾಡ್ತಾರೆ ಅವ್ರ ಜೊತೆ ನಾವು ಕಂಪೇರ್ ಮಾಡಬೇಕಾ? ನೋ. ಆಪ್ಷನ್ ಬಿ ವಿತ್ ದೋಸ್ ಹೂ ಆರ್ ಸ್ಲೋ ಲರ್ನರ್ಸ್ ಯಾರು ಇರ್ತಾರೆ ಅವ್ರ ಜೊತೆ ಕಂಪೇರ್ ಮಾಡಬೇಕಾ? ಅಥವಾ ಆಪ್ಷನ್ ಡಿ ನೋಡಿ
ನೋಡಿ, ವಿತ್ ಅದರ್ ಚಿಲ್ಡ್ರನ್ ಇನ್ ದ ಕ್ಲಾಸ್, ಬೇರೆ ಮಕ್ಕಳ ಜೊತೆ ನಾವು ಕಂಪೇರ್ ಮಾಡಬೇಕಾ? ನೋ. ಇಲ್ಲಿ ಸಿ ಆಪ್ಷನ್ ಇದು ಬೆಸ್ಟ್ ಆಪ್ಷನ್ ಇದೆ ನೋಡಿ. ವಿತ್ ಹೀಸ್ ಆರ್ ಹರ್ ಪ್ರೀವಿಯಸ್ ಲೆವೆಲ್ ಆಫ್ ಲರ್ನಿಂಗ್, ಅಂದರೆ ಅವರ ಹಿಂದಿನ ಕಲಿಕೆ, ಪ್ರೀವಿಯಸ್ ಲೆವೆಲ್ ಹೇಗಿತ್ತು, ಅವ್ರ ಹಿಂದಿನ ಕಲಿಕೆಯ ಪ್ರಗತಿ ಯಾವ ರೀತಿ ಇತ್ತು, ಮತ್ತು ಈಗಿನ ಪ್ರಗತಿ ಎಷ್ಟರ ಮಟ್ಟಿಗೆ ಇವರು ಇಂಪ್ರೂವ್ ಆಗಿದ್ದಾರೆ ಅನ್ನೋದನ್ನು ನಾವು ಕಂಪೇರ್ ಮಾಡಬೇಕೆ ಹೊರತು ಅಲ್ಲಿ ಫಾಸ್ಟ್ ಲರ್ನರ್ ಜೊತೆ, ಸ್ಲೋ ಲರ್ನರ್ ಜೊತೆ ಮತ್ತು ಉಳಿದ ಮಕ್ಕಳ ಜೊತೆ ಕಂಪೇರ್ ಮಾಡಬಾರ್ದು. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಯಾವಾಗಲೂ ಮಕ್ಕಳ ಒಂದು ಪ್ರಗತಿಯನ್ನು ನಾವು ಅವರ ಪ್ರೀವಿಯಸ್ ಲೆವೆಲ್, ಅವರ ಮುಂಚಿನ ನಾಲೆಜ್ ಯಾವ ರೀತಿ ಇತ್ತು, ಹೇಗೆ ಇಂಪ್ರೂವ್ ಆಗಿದ್ದಾರೆ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ಇನ್ನು 4th ಕ್ವಶನ್, ಫಾರ್ಮೇಟಿವ್ ಅಸೆಸ್ಮೆಂಟ್ ಹೆಲ್ಪ್ಸ್ ಇನ್. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಅಂದರೆ ರೂಪನಾತ್ಮಕ ಮೌಲ್ಯಮಾಪನ. ರೂಪನಾತ್ಮಕ ಮತ್ತು ಸಂಕಲನಾತ್ಮಕ ಅಂತ 2 ವಿಧಗಳು ಬರುತ್ತೆ. ರೂಪನಾತ್ಮಕ ಇದು ಫಾರ್ಮೇಟಿವ್ ಅಸೆಸ್ಮೆಂಟ್ ಏನು ಡ್ಯೂರಿಂಗ್ ದ ಪೀರಿಯಡ್ ಆಗುತ್ತೆ, ಅಂದರೆ ಮಕ್ಕಳಿಗೆ ನಾವು ಅಲ್ಲೇ ಡ್ಯೂರಿಂಗ್ ಪೀರಿಯಡನ್ನೇ ಆವಾಗಲೇ ನಾವು ಅವರ ಪ್ರಗತಿಯನ್ನು ಚೆಕ್ ಮಾಡ್ತಾ ಇಂಪ್ರೂವ್ ಮಾಡ್ತೀವಿ. ಸಂಕಲನಾತ್ಮಕ ಸಮೇಟಿವ್ ಏನಾಗುತ್ತೆ, ಟೆಸ್ಟ್ ಎಕ್ಸಾಮ್ಸನ್ನು ನಾವು ತೊಗೋತೀವಿ, ಅಂದರೆ ಎಂಡ್ ಆಫ್ ದ ಲೆಸನ್ ಆಗುತ್ತೆ ಇದು. ಈಗ ಆಪ್ಷನ್ ಎ, ಅಸೆಸ್ಸಿಂಗ್ ಟೀಚರ್ಸ್ ಎಫಿಷಿಯನ್ಸಿ ಇನ್ ಟೀಚಿಂಗ್, ಪ್ರೊವೈಡಿಂಗ್ ಕ್ವಾಲಿಟೇಟಿವ್ ಫೀಡ್ಬ್ಯಾಕ್ ಟು ದ ಲರ್ನರ್ಸ್ ಟು ಇಂಪ್ರೂವ್. ನೋಡಿ, ಇದು ಬೆಸ್ಟ್ ಆಪ್ಷನ್ ಇದೆ. ಸಿ ಒಂದ್ಸಲ ನೋಡೋಣ. ಕಂಡಕ್ಟಿಂಗ್ ಟೆಸ್ಟ್ ಇನ್ ಅ ವೀಕ್, ಕ್ರಿಯೇಟಿಂಗ್ ಅ ಕಾಂಪಿಟೇಟಿವ್ ಅಟ್ಮಾಸ್ಫಿಯರ್ ಇನ್ ದ ಕ್ಲಾಸ್. ನೋ, ಇವೆಲ್ಲ ನಾವು ನೆಗೆಟಿವ್ ಪಾಯಿಂಟ್ಸ್ನ ತೆಗಿತಾ ಹೋಗಬೇಕು. ಕಾಂಪಿಟೇಟಿವ್ ಯಾವಾಗಲೂ ಇದು ನೆಗೆಟಿವ್, ನಾವು ಯಾವಾಗಲೂ ಮಕ್ಕಳಲ್ಲಿ ಕಾಂಪಿಟೇಟಿವ್ ಅಟ್ಮಾಸ್ಫಿಯರನ್ನು ಬೆಳೆಸಬಾರ್ದು. ಆಮೇಲೆ ಕಂಡಕ್ಟಿಂಗ್ ಟೆಸ್ಟ್ ಇನ್ ಅ ವೀಕ್ ಇದು ಸಮೇಟಿವಲ್ಲಿ ಬರುತ್ತೆ. ಅಸೆಸ್ಸಿಂಗ್ ಟೀಚರ್ಸ್ ಎಫಿಷಿಯನ್ಸಿ ಇದು ಫಾರ್ಮೇಟಿವ್ ಅಸೆಸ್ಮೆಂಟಲ್ಲಿ ಟೀಚರ್ನ ಎಫಿಷಿಯನ್ಸನ್ನು ಅಸೆಸ್ ಮಾಡೋ ಹಾಗಿಲ್ಲ. ಸೊ ಬಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಪ್ರೊವೈಡಿಂಗ್ ಕ್ವಾಲಿಟೇಟಿವ್ ಫೀಡ್ಬ್ಯಾಕ್, ಮಕ್ಕಳಿಗೆ ನಾವು ಫೀಡ್ಬ್ಯಾಕ್ ಕೊಡುತ್ತಾ ಅವರ ಒಂದು ಕಲಿಕೆಯನ್ನು ಇಂಪ್ರೂವ್ ಮಾಡಬೇಕು. ಇದು ಡ್ಯೂರಿಂಗ್ ಅ ಪೀರಿಯಡ್ ಬರುತ್ತೆ, ಒಂದು ಆಪ್ಷನಲ್ಲಿ ಬರುತ್ತೆ, ಡ್ಯೂರಿಂಗ್ ಅ ಪೀರಿಯಡ್ ಅಂತ ಕೂಡ ಬರುತ್ತೆ. ಆಮೇಲೆ ಕ್ವಾಲಿಟೇಟಿವ್ ಫೀಡ್ಬ್ಯಾಕ್ ಕೊಟ್ಟು ಲರ್ನರ್ಸ್ನ ಇಂಪ್ರೂವ್ ಮಾಡ್ತೀವಿ ಅಂತ ಕೂಡ ಆಪ್ಷನ್ ಬರುತ್ತೆ. ಈ ರೀತಿ ಪಾಸಿಟಿವ್ ಆಪ್ಷನ್ಸ್ನ ನಾವು ಚೂಸ್ ಮಾಡಬೇಕು. ನೆಗೆಟಿವ್ ಆಪ್ಷನ್ಸ್ನ ಎಲ್ಲ ನಾವೇನು ಮಾಡಬೇಕು, ತೆಗಿತಾ ಹೋಗಿ ಲಾಸ್ಟ್ ಒಂದು ಉಳಿಯುತ್ತೆ, ಅದೇ ಪಾಸಿಟಿವ್ ಆಗಿರುತ್ತೆ, ಅದೇ ಅದರ ಉತ್ತರ ಆಗಿರುತ್ತೆ. ಇನ್ನು 5th ಕ್ವಶನ್, ಕಂಟಿನ್ಯೂವಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್ ಆಫ್ ಲರ್ನರ್ ಈಸ್, ಅಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. ಆಪ್ಷನ್ ಎ, ಕಂಟಿನ್ಯೂವಸ್ ಟೆಸ್ಟ್ಸ್ ಆ್ಯಂಡ್ ಅಸೈನ್ಮೆಂಟ್, ಕಂಟಿನ್ಯೂವಸ್ ಆಗಿ ಟೆಸ್ಟ್ ಮತ್ತು ಅಸೈನ್ಮೆಂಟನ್ನು ಕೊಡೋದು. ಆಪ್ಷನ್ ಬಿ, ಕಂಡಕ್ಟಿಂಗ್ ಕಂಟಿನ್ಯೂವಸ್ ಟೆಸ್ಟ್, ಕಂಟಿನ್ಯೂವಸ್ ಆಗಿ ನಾವು ಟೆಸ್ಟನ್ನು ಕಂಡಕ್ಟ್ ಮಾಡೋದಾಗುತ್ತಾ. ಪೀರಿಯಾಡಿಕ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಆಪ್ಷನ್ ಡಿ, ಪೀರಿಯಾಡಿಕ್ ಅಸೆಸ್ಮೆಂಟ್ ಆಫ್ ಟೀಚಿಂಗ್. ಇಲ್ಲಿ ಟೀಚಿಂಗ್ದಂತೂ ಆಗಲ್ಲ, ನಾವು ಕಲಿಕೆ ಹೋದ್ರನ್ನ ನಾವು ಏನು ಮಾಡಬೇಕಾಗತ್ತೆ, ಇಲ್ಲಿ ಅಸೆಸ್ಮೆಂಟ್ ಮಾಡಬೇಕಾಗತ್ತೆ. ಸೊ ಆಪ್ಷನ್ ಸಿ ಇದು ಸರಿಯಾದ ಉತ್ತರ ಆಗುತ್ತೆ. ಕಂಟಿನ್ಯೂವಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್ ಆಫ್ ಲರ್ನರ್ ಈಸ್ ಪಿರಿಯಾಡಿಕ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಲರ್ನರ ಕಲಿಕೆಯನ್ನು ನಾವು ಇಲ್ಲೇನು ಮಾಡಬೇಕು, ಅಸೆಸ್ ಮಾಡ್ತೀವಿ. 6th ಕ್ವಶನ್, a purposeful collection of students' work that demonstrates their effort, progress and achievement in a given area is called. ನಾನು ಹೇಳಿದೆ ನಿಮಗೆ ಪೋರ್ಟ್ಫೋಲಿಯೋ ಅಂತ ಕೂಡ ಬರುತ್ತೆ ಅಂತ. ಆಪ್ಷನ್ ಎ, ಅನೆಕ್ಡೋಟಲ್ ರಿಕಾರ್ಡ್. ಆಪ್ಷನ್ ಬಿ, ಚೆಕ್ ಲಿಸ್ಟ್. ಆಪ್ಷನ್ ಸಿ, ರೇಟಿಂಗ್ ಸ್ಕೇಲ್. ಆಪ್ಷನ್ ಡಿ, ಪೋರ್ಟ್ಫೋಲಿಯೋ. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತಿದ್ದಾರೆ, ಮಕ್ಕಳ ಒಂದು ಎಫರ್ಟನ್ನು, ಪ್ರೋಗ್ರೆಸ್ಸನ್ನು ಮತ್ತು ಅವ್ರ ಅಚೀವ್ಮೆಂಟನ್ನು, ಅಕಾಡೆಮಿಕ್ ವರ್ಕನ್ನು ಏನು ಮಾಡ್ತಾ ಇದ್ದಾರೆ, ಇಲ್ಲೇ ನೋಟ್ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ಕಲೆಕ್ಷನ್ ಮಾಡಿ, ಮಕ್ಕಳ ಒಂದು ವರ್ಕನ್ನು ಕಲೆಕ್ಷನ್ ಮಾಡಿ ಒಂದು ಬರೆದಿರ್ತಾರಲ್ಲ, ಅದಕ್ಕೇನಂತಾರೆ, ಪೋರ್ಟ್ಫೋಲಿಯೋ ಅಂತ ಕರೀತಾರೆ. ಅಲ್ಲಿ ಏನಿತ್ತು, ಮಕ್ಕಳ ಆಬ್ಸರ್ವೇಷನ್, ಅಟಿಟ್ಯೂಡ್, ಬಿಹೇವಿಯರ್, ಅಂದರೆ ಒಂದು ವರ್ಕಿಂಗ್ ಬಿಟ್ಟು, ಕ್ಲಾಸ್ ಹೊರಗಿನ ಬಿಟ್ಟು ಏನಿರುತ್ತಲ್ಲ ಅದು ಎನೆಕ್ಡಾಟಲ್ ಬರುತ್ತೆ. ಕ್ಲಾಸ್ನಲ್ಲಿ ಅವರ ಎಫರ್ಟನ್ನು, ಅವ್ರ ಪ್ರೋಗ್ರೆಸ್ಸನ್ನು, ಅವ್ರ ಅಚೀವ್ಮೆಂಟನ್ನು, ಅಕಾಡೆಮಿಕ್ ವರ್ಕನ್ನು ಏನು ನಾವು ಕಲೆಕ್ಟ್ ಮಾಡ್ತೀವಲ್ಲ ಅದಕ್ಕೇನಂತ ಕರೀತಾರೆ, ಪೋರ್ಟ್ಫೋಲಿಯೋ ಅಂತ ಕರೀತಾರೆ. ಇನ್ನು 7th ಕ್ವಶನ್, Yasmin, an English language teacher, gave her students group work to explore an area and asked them to find important notices and name
names of places and streets to document them to write or report. This activity is known as ಆಸ್ಮಿನ್ ಅನ್ನೋ ಟೀಚರು ಒಂದು ಏರಿಯಾವನ್ನು ಕೊಟ್ಟ ಅಲ್ಲಿನ ಪ್ಲೇಸಸ್ ಅಲ್ಲಿ ಸ್ಟ್ರೀಟ್ಸ ಇದೆಲ್ಲವನ್ನು ಡಾಕ್ಯುಮೆಂಟನ್ನು ನೋಡಿ ಅದರ ನೇಮ್ಸನ್ನು ಆಮೇಲೆ ಪ್ಲೇಸಸ್ ನೇಮು ಸ್ಟ್ರೀಟ್ ನೇಮು ಅದನ್ನೆಲ್ಲ ಬರೆದು ಒಂದು ಡಾಕ್ಯುಮೆಂಟ್ ಮಾಡಲಿಕ್ಕೆ ಹೇಳ್ತಾರೆ, ಒಂದು ರಿಪೋರ್ಟ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಈ ಆ್ಯಕ್ಟಿವಿಟಿ ಏನಂತ ಕರೀತಾರೆ? ಪಿಯರ್ ವರ್ಕ್ ಅಂತಾರ, ಆಪ್ಷನ್ ಎ. ಆಪ್ಷನ್ ಬಿ ಪ್ರಾಜೆಕ್ಟ್ ವರ್ಕ್, ಆಪ್ಷನ್ ಸಿ ಅಸೈನ್ಮೆಂಟ್, ಆಪ್ಷನ್ ಡಿ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ಇಲ್ಲಿ ಪ್ರಾಜೆಕ್ಟ್ ವರ್ಕ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನಮ್ಮ ಸ್ಕೂಲ್ ಟೈಮಲ್ಲೆಲ್ಲ ಏನು ಮಾಡ್ತಾಯಿದ್ರು ಟೀಚರು, ಒಂದು 4-5 ಗುಂಪುಗಳನ್ನಾಗಿ ಮಾಡಿ ವಿಜ್ಞಾನಕ್ಕೆ ಬಂದರೆ ಒಂದು ಸಸ್ಯದ ಒಂದು ಸಸ್ಯವನ್ನು ಅಂಟಿಸಿ ಅದಕ್ಕೆ ಭಾಗಗಳನ್ನು ಬರೀಲಿಕ್ಕೆ ಕೊಡ್ತಾಯಿದ್ರು. ಅವಾಗ ನಾವೆಲ್ಲರೂ ಕೂಡಿ ಒಂದು ಪ್ರಾಜೆಕ್ಟ್ ವರ್ಕನ್ನು ಮಾಡಿ ಸಬ್ಮಿಟ್ ಮಾಡ್ತಿದ್ವಿ. ಈ ರೀತಿ ಗುಂಪುಗಳಲ್ಲಿ ಒಂದು ವರ್ಕು ಕೊಟ್ಟು ಅದನ್ನ ನೋಟ್ ಮಾಡಲಿಕ್ಕೆ ಹೇಳ್ತಾರಲ್ಲ, ಸೊ ರಿಪೋರ್ಟನ್ನು, ಅದಕ್ಕೆ ಏನಂತ ಕರೀತಾರೆ? ಪ್ರಾಜೆಕ್ಟ್ ವರ್ಕ್ ಅಂತ ಕರೀತಾರೆ. ಇನ್ನು 8 ಕ್ವಶನ್. ಕಂಟಿನ್ಯೂವಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುಯೇಷನ್ ಈಸ್ ಅಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂದರೆ ಕಂಟಿನ್ಯೂವಸ್ ಟೆಸ್ಟಿಂಗ್, ಆಪ್ಷನ್ ಎ. ಆಪ್ಷನ್ ಬಿ ಕಂಟಿನ್ಯೂವಸ್ ಅಸೆಸ್ಮೆಂಟ್, ಆಪ್ಷನ್ ಸಿ ಕಂಟಿನ್ಯೂವಸ್ ಆಫ್ ಲರ್ನರ್ಸ್ ವೈಲ್ ಲರ್ನಿಂಗ್, ಆಪ್ಷನ್ ಡಿ ಪಿರಿಯಾಡಿಕ್ ಕಂಡಕ್ಟ್ ಆಫ್ ಎಕ್ಸಾಮ್ಸ್. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಬಿ ಆಗುತ್ತೆ. ಓಕೆ, ಕಂಟಿನ್ಯೂವಸ್ ಕಾಂಪ್ರಿಹೆನ್ಷನ್ ನಿರಂತರ ಮತ್ತು ವ್ಯಾಪಕವಾದಂತಹ ಅಂದರೆ ಪಠ್ಯ ಮತ್ತು ಸಹಪಠ್ಯ ಇಲ್ಲಿ ಎರಡು ಬರುತ್ತೆ. ಇಲ್ಲಿ ಸಿ ಆಪ್ಷನ್ ಇದೆ ಅಸೆಸ್ಮೆಂಟ್ ಆಫ್ ಲರ್ನರ್ಸ್ ವೈಲ್ ಲರ್ನಿಂಗ್. ನೀವು ಅನ್ಬೋದು ಇದು ಅಂತ, ಆದರೆ ಇಲ್ಲಿ ಸ್ಕೂಲ್ ಅಂದರೆ ಕ್ಲಾಸಿಗೆ ಬಂದಿದ್ದು ಲರ್ನಿಂಗ್, ಅವ್ರು ಕಲಿಯುವಾಗ ಮಾಡೋದು ಬಂತು, ಹಾಗಾದರೆ ಇದು ಫಾರ್ಮೇಟಿವ್ ಆಗುತ್ತೆ. ಸೊ ಹೀಗಾಗಿ ನಾವು ಒಂದು ಬೆಸ್ಟ್ ಆಪ್ಷನನ್ನು ಚೂಸ್ ಮಾಡಬೇಕಾಗುತ್ತೆ. ಕಂಟಿನ್ಯೂಯಸ್ ಅಸೆಸ್ಮೆಂಟ್ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 9th ಕ್ವಶನ್. ಮಲ್ಟಿಪಲ್ ಚಾಯ್ಸ್ ಐಟಮ್ಸ್ ಕನ್ಸಿಸ್ಟ್ಸ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತಲ್ಲ, ಅಲ್ಲಿ ಏನು ಒಳಗೊಂಡಿರುತ್ತೆ? ಸೆಟ್ ಆಫ್ ಕ್ವಶನ್ಸ? ಎಸ್, ನಿಮ್ಗೆ ಅನಿಸ್ಬೋದು ಇದು ಸರಿಯಾದ ಉತ್ತರ ಅಂತ, ಬಟ್ ಅಲ್ಲ. ಆಪ್ಷನ್ ಬಿ ಆಪ್ಷನ್ಸ್ ಟು ಚೂಸ್ ಅ ಕ್ವಶನ್ಸ್, ಆಪ್ಷನ್ ಸಿ ಸೀಕ್ವೆನ್ಸ್ ಆಫ್ ಗ್ರಾಮ್ಯಾಟಿಕಲ್ ಎರರ್ಸ್, ಆಪ್ಷನ್ ಡಿ ಸ್ಟೆಮ್ ಆ್ಯಂಡ್ ಸೆಟ್ ಆಫ್ ಕ್ವಶನ್ಸ್. ಎ ಮತ್ತು ಡಿ ಆಪ್ಷನಲ್ಲಿ ನಮಗೆ ಕನ್ಫ್ಯೂಷನ್ ಆಗ್ಬೋದು. ಇಲ್ಲಿ ಸೆಟ್ ಆಫ್ ಕ್ವಶನ್ಸ್ ಕೊಟ್ಟಾರೆ, ಇಲ್ಲಿ ಸ್ಟೆಮ್ ಆ್ಯಂಡ್ ಸೆಟ್ ಆಫ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಡಿ ಆಗುತ್ತೆ. ಬಿಕಾಸ್ ಇಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಅಂದರೆ, ಈಗ ಉದಾಹರಣೆ ಇದೇ ತೊಗೊಳ್ಳಿ, ಇಲ್ಲಿ ಒಂದು ಕ್ವಶನ್ ಕೊಟ್ಟು ನಮಗೆ 4 ಆಪ್ಷನ್ಸ್ನ ಕೊಡ್ತಾರೆ, ನಾವು ಅದನ್ನ ಚೂಸ್ ಮಾಡಬೇಕಾಗುತ್ತೆ. ಇದೊಂದು ಕ್ವಶನ್ ಅಂದರೆ ಒಂದು ಸ್ಟೆಮ್ ಇದ್ದ ಹಾಗೆ, ಇಲ್ಲಿ 4 ಆಪ್ಷನ್ಸ್ ಇವು, ಸೆಟ್ ಆಫ್ ಆಪ್ಷನ್ಸ್ ಇವು. ಸೊ ಸ್ಟೆಮ್ ಆ್ಯಂಡ್ ಸೆಟ್ ಆಫ್ ಆಪ್ಷನ್ಸ್ ಇದು ಸರಿಯಾದ ಉತ್ತರ. ಅಸೆಸ್ಮೆಂಟ್ ಅನ್ನೋದು ಏನು? ಇದೊಂದು ಜಡ್ಜ್ಮೆಂಟ್ ಅಲ್ಲ, ನ್ಯಾಯ ಕೊಡೋದಾ? ಪ್ರಾಡಕ್ಟ್ ಓರಿಯೆಂಟೆಡ್ಡಾ? ಆಪ್ಷನ್ ಸಿ ಪ್ರೊಸೆಸ್ ಓರಿಯೆಂಟೆಡ್ಡಾ? ಆಪ್ಷನ್ ಡಿ ಬೋತ್ ಪ್ರೊಸೆಸ್ ಆ್ಯಂಡ್ ಪ್ರಾಡಕ್ಟ್ ಓರಿಯೆಂಟೆಡಾ? ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸಿ ಆಗುತ್ತೆ. ಇದು ಪ್ರೊಸೆಸ್, ಯಾವಾಗಲೂ ಪ್ರೊಸೆಸ್ ನಡೀತಾ ಇರುತ್ತೆ. ಮಕ್ಕಳ ಒಂದು ಕಲಿಕೆನ ನಾವು ಏನು ಮಾಡ್ತಾ ಇರ್ತೀವಿ, ಯಾವ ಮೌಲ್ಯಮಾಪನವನ್ನು ಮಾಡ್ತಾ ಇರ್ತೀವಿ, ಇದು ಪ್ರೊಸೆಸ್ ಓರಿಯೆಂಟೆಡ್ ಆಗುತ್ತೆ. ಇನ್ನು 11ನೇ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಫಾರ್ಮೇಟಿವ್ ಅಸೆಸ್ಮೆಂಟ್? ಇದರಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟಿಗೆ ಸಂಬಂಧಪಟ್ಟದ್ದು ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಯಾವಾಗಲೂ ನಾವು ನಾಟನ್ನು ಮೈಂಡ್ನಲ್ಲಿ ಇಟ್ಕೋಬೇಕು. ಈಗ ಆ್ಯನೆಕ್ಡೋಟಲ್ ರಿಕಾರ್ಡ್ ಇದು ಫಾರ್ಮೇಟಿವಲ್ಲಿ ಬರುತ್ತೆ, ಪೋರ್ಟ್ಫೋಲಿಯೋ ಇದು ಕೂಡ ಫಾರ್ಮೇಟಿವಲ್ಲಿ ಬರುತ್ತೆ. ಓರಲ್ ಟೆಸ್ಟಿಂಗ್ ಅಂದರೆ ನಾವು ಡ್ಯೂರಿಂಗ್ ದ ಪೀರಿಯಡ್ ಮಕ್ಕಳಿಗೆ ನಾವು ಪಾಠ ಹೇಳಬೇಕಾದ್ರೆ ಕ್ವಶನ್ಸ್ನ ಕೇಳ್ತಿರ್ತೀವಿ, ಅವಾಗಲೇ ನಾವು ಓರಲ್ ಟೆಸ್ಟ್ ಮಾಡ್ತೀವಿ, ಅಲ್ಲೇ ಇಂಪ್ರೂವ್ ಕೂಡ ಮಾಡ್ತೀವಿ ನಾವು. ಈ ಟರ್ಮ್ ಆ್ಯಂಡ್ ಅಸೆಸ್ಮೆಂಟ್ ಅಂದರೆ ಇದು ಎಕ್ಸಾಮ್ ತೊಗೊಳ್ಳೋದು, ಇದೆಲ್ಲಿ ಬರುತ್ತೆ? ಸಮ್ಮೇಟಿವಲ್ಲಿ ಬರುತ್ತೆ. ಸೊ ನಾಟ್ ಅಂತ ಕೇಳಿದಾರೆ ಅಂದಮೇಲೆ ಇದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 12th. ಗಿವಿಂಗ್ ಇಫೆಕ್ಟಿವ್ ಫೀಡ್ಬ್ಯಾಕ್ ಟು ದ ಲರ್ನರ್ಸ್ ಮೀನ್ಸ್ ಅಂದರೆ ಇಫೆಕ್ಟಿವ್ ಪರಿಣಾಮಕಾರಿಯಾದಂತಹ ಫೀಡ್ಬ್ಯಾಕ್ ಕೊಡ್ತೀವಲ್ಲ, ಹಾಗಂದರೆ ಏನು? ಆಪ್ಷನ್ ಎ ಡೈಗ್ನೋಸಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ಗೈಡಿಂಗ್ ದ ಲರ್ನರ್ಸ್ ಆ್ಯಂಡ್ ಹೌ ಟು ಇಂಪ್ರೂವ್, ಆಪ್ಷನ್ ಬಿ ಗಿವಿಂಗ್ ಅಪ್ರಾಪ್ರಿಯೇಟ್ ಟು ಟೈಮ್ ಆ್ಯಂಡ್ ಸ್ಪೇಸ್ ಆಫ್ correction, option C focus on positive aspects as well as areas of development,
ಆಪ್ಷನ್ ಡಿ ಕರೆಕ್ಟಿಂಗ್ ದೇರ್ ಮಿಸ್ಟೇಕ್ಸ್ ಇನ್ ದ ಕ್ಲಾಸ್. ಇಲ್ಲಿ ನಮಗೆ ಪಾಸಿಟಿವ್ ಆಗಿ ಅನಿಸೋದು ಒಂದೇ, ಯಾವುದು? ಆಪ್ಷನ್ ಎ. ಇಫೆಕ್ಟಿವ್ ಫೀಡ್ಬ್ಯಾಕನ್ನು ಕೊಡುವುದಂದರೆ ಮಕ್ಕಳು ಯಾವುದರಲ್ಲಿ ಪ್ರಾಬ್ಲಮನ್ನು ಅನುಭವಿಸ್ತಾ ಇದ್ದಾರೆ, ಕೊರತೆ ಇದೆ, ಅದನ್ನು ನೋಡಿಕೊಂಡು ನಾವು ಗೈಡಿಂಗ್ ಮಾಡಬೇಕು. ಗೈಡ್ ಮಾಡಿ ಅವ್ರು ಹೇಗೆ ಇಂಪ್ರೂವ್ ಆಗಬೇಕು ಅನ್ನೋದನ್ನು ಮೈಂಡ್ನಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ಗೈಡ್ ಮಾಡಬೇಕು. ಇದೇನಾಗುತ್ತೆ? ಇಫೆಕ್ಟಿವ್ ಫೀಡ್ಬ್ಯಾಕ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 13th ಕ್ವಶನ್, ರೆಮಿಡಿಯಲ್ ಟೀಚಿಂಗ್ ಈಸ್ ಫಾರ್ ಅಂದರೆ ಪರಿಹಾರ ಬೋಧನೆ ಅಂದರೆ ಏನು? ಪರಿಹಾರ ಬೋಧನೆ ಆಪ್ಷನ್ ಎ ಇಂಪ್ರೂವಿಂಗ್ ದ ಇಮೇಜ್ ಆಫ್ ದ ಸ್ಕೂಲ್ ಇಮೇಜನ್ನು ಇಂಪ್ರೂವ್ ಮಾಡೋದಾಗುತ್ತಾ? ನೋ. ಆಪ್ಷನ್ ಬಿ ದ ಲರ್ನರ್ಸ್ ಟು ಲರ್ನ್ ಬೆಟರ್, ಮಕ್ಕಳ ಕಲಿಕೆ ಏನು ಬೆಟರ್ ಆಗುತ್ತಾ? ಆಪ್ಷನ್ ಸಿ ದ ಲರ್ನರ್ ಟು ಲರ್ನ್ ಬೆಟರ್ ಆ್ಯಂಡ್ ದ ಟೀಚರ್ ಟು ಇಂಪ್ರೂವ್ ಹೀಸ್ ಆರ್ ಹರ್ ಟೀಚಿಂಗ್. ಆಪ್ಷನ್ ಡಿ ದ ಟೀಚರ್ ಟು ಟೀಚ್ ಬೆಟರ್. ಇಲ್ಲಿ ಆಪ್ಷನ್ ಎ ಅಂತೂ ಆಗಲ್ಲ. ಆಮೇಲೆ ಆಪ್ಷನ್ ಬಿ ಸಿ ಡಿಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಆಪ್ಷನ್ ಬಿಯಲ್ಲಿ ಮಕ್ಕಳದ ಬಗ್ಗೆ ಅಷ್ಟೇ ಕೊಟ್ಟಾರೆ. ಆಪ್ಷನ್ ಡಿಯಲ್ಲಿ ಟೀಚರ್ಸ್ ಬಗ್ಗೆ ಅಷ್ಟೇ ಕೊಟ್ಟಿದ್ದಾರೆ, ಟೀಚರ್ದ ಟೀಚ್ ಬಗ್ಗೆ. ಅದೇ ಆಪ್ಷನ್ ಸಿ ನೋಡಿ ಬೋತ್ ಇದೆ, ಮಕ್ಕಳ ಕಲಿಕೆಯು ಮತ್ತು ಶಿಕ್ಷಕರ ಟೀಚಿಂಗ್ ಸ್ಟೈಲ್ ಕೂಡ ಇಲ್ಲಿ ಇಂಪ್ರೂವ್ ಆಗುತ್ತೆ. ಸೊ ಇದು ಸಿ ಇಸ್ ಏನು ಬೆಸ್ಟ್ ಆನ್ಸರ್, ಬೆಸ್ಟ್ ಆಪ್ಷನ್ ಇದು. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 14th ಕ್ವಶನ್, ಅ ಡಯಾಗ್ನೋಸ್ಟಿಕ್ ಟೆಸ್ಟ್ ಇನ್ ಇಂಗ್ಲೀಷ್ ವಿಲ್ ಹೆಲ್ಪ್ ದ ಲ್ಯಾಂಗ್ವೇಜ್ ಟೀಚರ್ ಟು ಐಡೆಂಟಿಫೈ. ನೈದಾನಿಕ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ನೈದಾನಿಕ ಪರೀಕ್ಷೆ. ಇಂಗ್ಲೀಷ್ ಕಲಿಯುವಾಗ ಈ ನೈದಾನಿಕ ಪರೀಕ್ಷೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಗೆ ಯಾವ ರೀತಿ ಅಂದರೆ ಏನನ್ನು ಐಡೆಂಟಿಫೈ ಮಾಡಲಿಕ್ಕೆ ಉಪಯೋಗ ಆಗುತ್ತೆ, ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸ್ಲೋ ಲರ್ನರ್ಸ್ ಇನ್ ಹರ್ ಕ್ಲಾಸ್, ಅವರ ಕ್ಲಾಸ್ನಲ್ಲಿ ಸ್ಲೋ ಲರ್ನರ್ಸ್ ಎಷ್ಟಿದ್ದಾರೆ ಅನ್ನೋದನ್ನು ಐಡೆಂಟಿಫೈ ಮಾಡಲಿಕ್ಕೆ ಯೂಸ್ ಆಗುತ್ತಾ, ಹೆಲ್ಪ್ ಮಾಡುತ್ತಾ? ನೋ. ಆಪ್ಷನ್ ಬಿ ಲರ್ನಿಂಗ್ ಡಿಫಿಕಲ್ಟೀಸ್ ದ ಲರ್ನರ್ಸ್ ಫೇಸಸ್ ಇನ್ ಇಂಗ್ಲೀಷ್. ಆಪ್ಷನ್ ಸಿ ದ ಟಾಪಿಕ್ ವಿಚ್ ದ ಲರ್ನರ್ಸ್ ಹ್ಯಾಸ್ ನಾಟ್ ಲರ್ನ್ಡ್ ಬೈ ಹಾರ್ಟ್, ಆಳವಾಗಿ ಯಾವುದನ್ನು ಅಧ್ಯಯನ ಮಾಡಿಲ್ಲೋ ಅದನ್ನು ನಾವು ಅಂದರೆ ಯಾವುದನ್ನು ಅಧ್ಯಯನ ಮಾಡಿಲ್ಲೋ ಅದು ನಮಗೆ ಕಂಡುಹಿಡಿಯಲಿಕ್ಕೆ ಹೆಲ್ಪ್ ಮಾಡುತ್ತಾ? ಆಪ್ಷನ್ ಬಿ ಇಂಟೆಲಿಜೆಂಟ್ ಲರ್ನರ್ಸ್, ಯಾರು ಬುದ್ಧಿವಂತ ಮಕ್ಕಳ ಬಗ್ಗೆ ಐಡೆಂಟಿಫೈ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತಾ? ನೋ. ಇಲ್ಲ, ಬಿ ಆಪ್ಷನ್ ನೋಡಿ ಕರೆಕ್ಟ್ ಇದೆ. ಇಲ್ಲಿ ಲ್ಯಾಂಗ್ವೇಜ್ ಟೀಚರ್ಗೆ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಗೆ ಈ ಡಯಾಗ್ನೋಸ್ಟಿಕ್ ಟೆಸ್ಟ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂದರೆ ಮಕ್ಕಳ ಕಲಿಕೆ ಅಂದರೆ ಇಂಗ್ಲೀಷ್ ಕಲಿಬೇಕಾದ್ರೆ ಇಂಗ್ಲೀಷ್ನಲ್ಲಿ ಯಾವುದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ ಮಕ್ಕಳು, ಅವ್ರಿಗೆ ಕಠಿಣತೆಯನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಆಪ್ಷನ್ ಬಿ ಇದು ಸರಿಯಾದ ಉತ್ತರ. ಇನ್ನು 15th ಕ್ವಶನ್, ಸ್ಟೂಡೆಂಟ್ ಆಫ್ ಕ್ಲಾಸ್ 4th can recognize followed usage or sentence construction when the teacher. ಮಕ್ಕಳು ಒಂದು ವ್ಯಾಖ್ಯೆಯನ್ನು ಮಾಡಬೇಕಾದ್ರೆ ವ್ಯಾಖ್ಯೆ ಮಾಡಿ ಅದನ್ನು ಉಪಯೋಗ ಮಾಡಬೇಕಾದ್ರೆ ಅದನ್ನು ರಚಿಸಬೇಕಾದ್ರೆ ಏನು ನಾವು ಸಜೆಸ್ಟ್ ಮಾಡಬೇಕು ಮಕ್ಕಳಿಗೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಟೆಲ್ಸ್ ದೆಮ್ ಸಮಥಿಂಗ್ ಈಸ್ ರಾಂಗ್. ಅದೇನು ಮಕ್ಕಳು ವಾಕ್ಯವನ್ನು ಮಾಡುವಾಗ ಅದೇನೋ ತಪ್ಪು ಮಾಡಿತಂದರೆ ನಿಂದು ತಪ್ಪಿದೆ ಅಂತ ನಾವು ಬಟ್ ಮಾಡಿ ಹೇಳಬೇಕಾ? ಆಪ್ಷನ್ ಬಿ ಗಿವ್ ಅಲ್ಟರ್ನೇಟಿವ್ಸ್ ಆ್ಯಸ್ ಅ ಪಾಸಿಬಲ್ ಕರೆಕ್ಷನ್ಸ್. ಆಪ್ಷನ್ ಸಿ ಲೆಟ್ಸ್ ದೆಮ್ ಫೈಂಡ್ ದ ಕರೆಕ್ಷನ್. ಅವು ಮಕ್ಕಳು ವಾಕ್ಯವನ್ನು ಮಾಡಿ ಹೇಳ್ತಾ ಇರ್ತಾವಲ್ವ, ಅದರಲ್ಲಿ ಯಾವುದು ತಪ್ಪಿದೆ ಅಂತ ನಾವು ಫೈಂಡ್ ಮಾಡಬೇಕಾ? ಆಪ್ಷನ್ ಡಿ ಫೋಕಸ್ ಆನ್ ಸರ್ಟನ್ ಸರ್ಫೇಸ್ ಎರರ್ಸ್. ಅಂದರೆ ಅಷ್ಟೇ ನಾವು ಮೇಲಿನ ಮೇಲೆ ಅದು ಸರಿ ಹೇಳಿ ಅಥವಾ ತಪ್ಪು ಹೇಳಿ ಅಷ್ಟೇ ಮೇಲಿನ ಮೇಲೆ ನೋಡಿ ನಾವು ಬಿಟ್ಬಿಡ್ಬೇಕಾ ಅನ್ನೋ. ಇಲ್ಲಿ ಆಪ್ಷನ್ ಬಿ ನೋಡಿ ಬೆಸ್ಟ್ ಆಪ್ಷನ್ ಇದೆ, ಗಿವ್ ಅಲ್ಟರ್ನೇಟಿವ್ಸ್ ಆ್ಯಸ್ ಪಾಸಿಬಲ್ ಕರೆಕ್ಷನ್ಸ್. ಈಗ ಮಕ್ಕಳು ಒಂದು ವಾಕ್ಯವನ್ನು ಉದಾಹರಣೆಗಾಗಿ ನಮ್ಮ ಅಮ್ಮ ನಿನ್ನೆ ಸಂತೆಗೆ ಹೋಗಿತ್ತು ಅಂತ ಈ ರೀತಿ ಮಗು ಹೇಳುತ್ತೆ, ಆಗ ನಾವು ನೀನು ತಪ್ಪು ಮಾಡಿದ್ದೀಯಾ, ಹೋಗಿತ್ತು ಅನ್ನಬಾರ್ದು, ಈ ರೀತಿ ನಾವು ಕರೆಕ್ಷನ್ ಮಾಡಬಾರ್ದು. ಅವಾಗೇನು ನಾವು ಹೇಗೆ ಕರೆಕ್ಷನ್ ಮಾಡಬೇಕು ಶಿಕ್ಷಕರಾದವರು ಅಂತಂದರೆ, ಹೌದಾ ಪುಟ್ಟ ನಿಮ್ಮ ಅಮ್ಮ ನಿನ್ನೆ ಸಂತೆಗೆ ಹೋಗಿದ್ದಾರಾ, ಈ ರೀತಿ ಅದನ್ನು ಚೇಂಜ್ ಮಾಡಿ ಅಂದರೆ ಸರಿಯಾದ ರೀತಿಯಲ್ಲಿ ಅಲ್ಟರ್ನೇಟಿವ್ ಆ್ಯಸ್ ಪಾಸಿಬಲ್ ಅಂದರೆ ನಾವು ಪಾಸಿಬಲ್ ಇದ್ದಷ್ಟು ನಾವು ಏನು ಮಾಡಬೇಕು, ಈ ರೀತಿ ಮಾತಿನ ಮೂಲಕ ಅದಕ್ಕೆ ಕರೆಕ್ಷನನ್ನು ಮಾಡಿ ಹೇಳಬೇಕು. ಅದನ್ನು ಬಿಟ್ಟು ನೀನು ತಪ್ಪು ಮಾಡಿದ್ದೀಯಾ, ಅದು ಯಾವ ತಪ್ಪು ಮಾಡಿದೆ ನಾವು ಫೈಂಡ್ ಮಾಡೋದಾಯಿತು, ಮೇಲಿನ ಮೇಲೆ ನೋಡೋದು, ನೀನು ರಾಂಗ್ ಮಾಡಿದೆ ಅಂತ ನಾವು ಬಟ್ ಮಾಡಿ ತೋರಿಸೋದು, ಇದೆಲ್ಲ ನಾವು ಮಕ್ಕಳಿಗೆ ಮಾಡಬಾರ್ದು. ಸೊ ಆಪ್ಷನ್ ಬಿ ಇದು ಸರಿಯಾದ
ಉತ್ತರ ಆಗುತ್ತೆ. ಇವತ್ತು ನಾನು 15 ಕ್ವಶನ್ಸ್ನ ಚರ್ಚಿಸಿದ್ದೀನಿ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ 15 ಕ್ವಶನ್ಸ್ನ ಚರ್ಚಿಸ್ತೀನಿ. ಇಲ್ಲೊಂದು ಥಾಟ್ ಇದೆ ನೋಡಿ, ಮಾರ್ಗದರ್ಶನ್ ಸಹಿ ಹೋತೋ ಏಕ್ ನನ್ಹಾ ಸಾ ದೀಪಕ್ ಭಿ ಕಿಸಿ ಸೂರಜ್ ಸೆ ಕಮ್ ನಹಿ. ಅಂದರೆ ಒಂದು ಮಾರ್ಗದರ್ಶನ ಒಳ್ಳೆಯದಿತ್ತು, ಉತ್ತಮವಾಗಿತ್ತು ಅಂದರೆ ಒಂದು ಸಣ್ಣ ದೀಪ ಕೂಡ ಸೂರ್ಯನಕ್ಕಿಂತಲೂ ಏನು ಕಡಿಮೆ ಇಲ್ಲ. ಈ ಸೆಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆದಷ್ಟು CTETಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾಯಿದ್ರೋ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.